ನಮಸ್ಕಾರ ರೀ ಕರ್ನಾಟಕ ಮಂದಿಗೆ. ನಾನು ನಿಮ್ಮ ಉತ್ತರ ಕನ್ನಡ ಹುಡುಗ ಡಿ.ಕೆ ಮಾಡೋ ನಮಸ್ಕಾರಗಳು. ಸೊ ನಾ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮುಗಳಕೊಡ ಗ್ರಾಮಕ್ಕೆ ಬಂದ್ವಿ. ಸ್ನೇಹಿತರೆ, ನಾನು ಈ ಜಾಗಕ್ಕೆ ಬಂದಿರೋ ಉದ್ದೇಶ ಏನಂದ್ರೆ ಸ್ಮಶಾನವಾಗಿ ಭೂ ಕಲಶ ಆದಂತ ಒಂದು ಇತಿಹಾಸದ ಬಗ್ಗೆ ತಿಳಿಸ್ಕೊಡಕ ನಾನು ಇವತ್ತು ಈ ಜಾಗಕ್ಕೆ ಬಂದಿದ್ದೀನಿ. ಸೊ ನಾನು ಬಂದಿದ್ದೀನಿ, ನನ್ನ ಜೊತೆ ನಮ್ಮ ಫ್ರೆಂಡ್ ಒಬ್ಬರು ಬಂದಾರ. ಸೊ ಅವ್ರನ್ನ ತೋರಿಸ್ತೀನಿ. ಇವ್ರ ನಮ್ಮ ಫ್ರೆಂಡ್ಸ್ ಇದ್ದು. ಸೊ ಇವ್ರು ನಮ್ಗೆಲ್ಲ ಇಲ್ಲಿ ಹೆಲ್ಪ್ ಮಾಡಿ ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾರ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸಿದ್ದರಾಜ್ ಸಪ್ಸಾಗರೆ ಅಂತ. ನಾನು ಇವತ್ತಿದ್ದೀವಿ ಮುಗಳಕೋಡ ಗ್ರಾಮದಲ್ಲಿ. ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನಲ್ಲಿ ಬರುವಂತ ಒಂದು ಸಣ್ಣ ಹಳ್ಳಿ. ಸೊ ಇದು ಪವಾಡ ಪುರುಷರು ಹುಟ್ಟಿದಂತ ಒಂದು ನಾಡು. ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಬರ್ರಿ ಹೋಗೋಣ. ಇದ ನೋಡ್ರಿ ಯಲ್ಲಲಿಂಗ ಅಜ್ಜಾರ್ ಅವರ ಅನುಭವ ಮಂಟಪ. ಸೊ ಇದ್ರಾಗ 900 ಕಂಬಗಳದಾವ. ಸೊ ಈ 900 ಕಂಬಗಳು ಸೊ ಯಾವ ಲೈನ್ ಇಂದ ನೋಡಿದ್ರು ಸೀದಾನ ಕಾಣ್ತಿರ್ತಾವ. ಸೊ ಈ ಕಡೆಯಿಂದ ನೋಡ್ರು ಸೀದಾನ ಕಾಣ್ತಾವ, ಈ ಕಡೆಯಿಂದ ನೋಡ್ರು ಸೀದಾನ ಕಾಣ್ತಾವ, ಸೊ ಈ ಕಡೆಯಿಂದ ನೋಡ್ರು ಸೀದಾನ ಕಾಣ್ತಾವ. ಸೊ ಆಮೇಲೆ ಒಳಗಡೆ ಅಜ್ಜಾರ 3 ಮೂರ್ತಿ ಇದಾವ. ಸೊ ಅಲ್ಲಿ ಮುಂಜಾನೆ ಹಾಗೂ ಸಾಯಂಕಾಲ ಪೂಜೆ ಆಗ್ತಿರ್ತಾವ. ಸೊ ಅದ ಟೈಮ್ಗೆ ಈ ಬಾಗಿಲನ್ನ ಓಪನ್ ಮಾಡ್ತಾರ. ಸೊ ಅದಾದ್ಮೇಲೆ ಇದು ಕ್ಲೋಸ್ ಇರುತ್ತೆ ಡೈಲಿ. ಸೊ ಒಳಗಡೆ ಹೋಗಕ್ಕೆ ನಮ್ಗೆ ಅವಕಾಶ ಇಲ್ಲ, ಆ ಕಡೆ ತಗೋ. ಸೊ ಅದ ನೋಡ್ರಿ ಒಳಗಡೆ ಹೋಗೋ ದಾರಿ. ಸೊ ನಾವು ಒಳಗಡೆ ಹೋಗೋಣ, ಬರ್ರಿ ಹೋಗೋಣ. ನೀವೇನ್ ನೋಡ್ತಾ ಇದ್ರಲ್ಲ, ಸೊ ಇವರೇ ಯಲ್ಲಲಿಂಗ ಮಹಾರಾಜರು. ಈ ಮಠವನ್ನ ಇವರ ಮೊದಲು ಸ್ಥಾಪನೆ ಮಾಡ್ತಾರ. ಸೊ ಇವ್ರು ಬಂದ್ಬಿಟ್ಟು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರ್ಗಿ ಎಂಬ ಗ್ರಾಮದಲ್ಲಿ ಶಿವಪ್ಪ ಮತ್ತು ಕಾಸಿಬಿ ಅವರ ದಂಪತಿಗಳ ಉದರದಲ್ಲಿ ಜನನ ಹೊಂತಾರ. ಇವಾಗೇನು ನಾವು ನೋಡಿದ್ವಲ್ರಿ, ಇದು ಯಲ್ಲಲಿಂಗ ಮಹಾರಾಜರ ಮೂಲ ಮೂರ್ತಿ. ಸೊ ಇವಾಗ ಇದು ನೋಡ್ಕೊಂಡು ನಾವು ಸೊ ಮುಂದೆ ದೇವಸ್ಥಾನ ಒಳಗಡೆ ಹೋಗೋಣಂತ ಬರ್ರಿ. ಮಠ ಒಳಗಡೆ ಹೋಗೋ ದಾರಿ. ಸೊ ಇಲ್ಲೇನು ಕಾಣಿಸ್ತೈತಲ್ರಿ, ಇದು ಯಲ್ಲಲಿಂಗ ಮಹಾರಾಜರ ಮಠ ಒಳಗಡೆ ಹೋಗೋ ದಾರಿ. ಇವಾಗ ದೇವಸ್ಥಾನ ಒಳಗಡೆ ಹೋಗಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ ಒಬ್ರು ಕ್ರಿಕೆಟ್ ಆಡ್ತಾನ ಅಂತಾರ, ನೋಡೋಣ. ತಗೊಂಡ್ ಬಾ. ಹೊಟ್ಟಿ ಕರಗತೈತಿ, ಓಡೋ. ಸಾಕೋದ್ ಬಾ, ನೆಕ್ಸ್ಟ್ RCB ಹಾಕೊಂತ ನಿನ್ನ ಹೊಟ್ಟಿ ಕರಗತೈತಿ, ಓಡ. ನೋಡ್ತಿರಲ್ರಿ ಯೂಟ್ಯೂಬ್ UK ಜವಾರಿ ಮೀಡಿಯಾ ಅಂತ ನೋಡ್ರಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಇಷ್ಟೊತ್ತು ಏನು ನೋಡಿದ್ವಲ್ಲ ಅದು ದೇವಸ್ಥಾನದ ಹೊರಾಂಗಣ. ಸೊ ಆ ಹೊರಾಂಗಣದಿಂದ ಮುಂದೆ ಹೋದ್ರ ಒಂದು ಮಹಾದ್ವಾರ ಸಿಗ್ತೈತಿ. ಆ ಮಹಾದ್ವಾರದ ಮೂಲಕ ನಾವು ದೇವಸ್ಥಾನದ ಒಳಗಡೆ ಪ್ರವೇಶನ ಪಡಿಬಹುದು. ಬನ್ನಿ ಹೋಗೋಣ. ಈ ಪ್ರವೇಶ ದ್ವಾರದ ಮೂಲಕ ಪ್ರವೇಶ ಪಡ್ಕೊಂಡು ಒಳಗಡೆ ಬಂದ್ಮೇಲೆ ಇಲ್ಲಿ ನೋಡಾಕ ನಮ್ಗೆ ವಿಶಾಲವಾದ ಒಳಾಂಗಣ ಸಿಗ್ತೈತಿ. ಸೊ ಆ ಒಳಾಂಗಣದ ಒಳಗಡೆ 4 ದೇವಾಲಯಗಳನ್ನ ನೋಡ್ಬೋದು. ಹಂಗ ಅಲ್ಲಿ ಭಕ್ತಾದಿಗಳಿಗೆ ಕೂತ್ಕೊಳಕ ನಿಂತ್ಕೊಳಕ ಜಾಗ ಕೂಡ ಐತಿ. ಹಂಗ ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇರ್ತೈತಿ. ಫ್ರೆಂಡ್ಸ್, ನಾವು ಇವಾಗ ಯಲ್ಲಲಿಂಗ ಅಜ್ಜಾರದ ದೇವಸ್ಥಾನ ಮುಂದ್ಗಡೆ ನಿಂತೀವಿ, ತೋರಿಸ್ತೀನಿ ನೋಡ್ರಿ. ಇವಾಗ ಸೊ ಬರ್ರಿ, ಇವಾಗ ನೋಡಿದಲ್ಲಿ ದೇವಸ್ಥಾನ ಒಳಗಡೆ ಹೋಗೋಣ. ಇವಾಗೇನು ನೀವು ನೋಡ್ತಾ ಇದ್ರಲ್ಲ, ಇದು ಯಲ್ಲಲಿಂಗ ಮಹಾರಾಜರ ಮೂಲ ದೇವಸ್ಥಾನ ಹಾಗೂ ಸೊ ಅದರೊಳಗಿರೋದು ಅವರ ಮೂಲ ಮೂರ್ತಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ಸೊ ಬರ್ರಿ ದರ್ಶನ ಮಾಡಿಸು ಅಂತ ಹಂಗ ನಾವು ದರ್ಶನ ಪಡ್ಕೊಂತೀವಿ. ಮಠಕ್ಕೆ ಬಂದು ಯಲ್ಲಲಿಂಗ ಮಹಾರಾಜರ ದರ್ಶನ ಪಡ್ಕೋಬೇಕಂದ್ರೆ ವಾರ ಅಂತ ಏನಿಲ್ರಿ, ಭಕ್ತಾದಿಗಳು ಯಾವಾಗ ಬೇಕಾದ್ರೂ ಬರ್ತಾರ. ಪ್ರತಿದಿನ ಬಂದು ಇಲ್ಲಿ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ತಾರ. ಸ್ನೇಹಿತರೆ, ನೀವೇನು ಇವಾಗ ನೋಡ್ತಾ ಇದ್ರಲ್ಲ, ಇದು ಯಲ್ಲಲಿಂಗ ಮಹಾರಾಜರ ಕೈಲಾಸ ಮಂಟಪ.
ಸೊ ಈ ಕೈಲಾಸ ಮಂಟಪದ ಒಳಗಡೆ ಒಂದು ಬೆಳ್ಳಿ ತೊಟ್ಟಿಲನ್ನು ಇಡಲಾಗಿದೆ. ಸೊ ಅದ್ರ ಮೇಲೆ ಅವರ ಒಂದು ಮೂರ್ತಿಯನ್ನು ಮಾಡಿ ಮತ್ತು ಕೆಲವೊಂದಿಷ್ಟು ಫೋಟೋಗಳನ್ನು ಇಡಲಾಗಿದೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ನಾವೆಲ್ಲರೂ ಡೀಸೆಲಿಂದ ಗಾಡಿ ಹೊಡೋದು ನೋಡಿರ್ತೀವಿ, ಕಲ್ಲಿದ್ದಲಿಂದ ಗಾಡಿ ಹೊಡೋದು ನೋಡಿರ್ತೀವಿ, ಪೆಟ್ರೋಲಿಂದ ಗಾಡಿ ಹೊಡೋದು ನೋಡಿರ್ತೀವಿ. ಆದ್ರೆ ಇಲ್ಲಿ ನೀರು ಹಾಕಿದ್ರೆ ಸಾಕು ಗಾಡಿ ಓಡ್ತೈತಂತ. ಸೊ ಅಂತ ಒಂದು ಕಾರಣ ನಾವು ತೋರಿಸ್ತೀವಿ, ಬರ್ರಿ ನೋಡೋಣ. ಇದೇನು ಕಾರ್ ಕಾಣಿಸಕತ್ತೈತಲ್ರಿ ಇದು ಹಿಂದಿನ ಕಾಲದಾಗ ದೊಡ್ಡ ಫೇಮಸ್ ರೀ ಇದು ಕಾರ್ ಗಾಡಿ. ಸೊ ಇದು ನಮ್ಮ ಯಲ್ಲಲಿಂಗ ಮಹಾರಾಜರ ಕಾಲದಾಗ ಇದು ಅಂಬಾಸಿಡರ್ ಕಾರ್ ಏನೈತಿಲ್ಲ. ಸೊ ಒಂದ್ಸತಿ ಏನು ಮಾಡ್ತಾರ ಯಲ್ಲಲಿಂಗ ಮಹಾರಾಜರು ಹೊರಗಡೆ ಹೋಗ್ಬೇಕಂತೇಳಿ ಡ್ರೈವರ್ಗೆ ಕಾರ್ ತೆಗಿ ಅಂತ ಹೇಳ್ತಾರ. ಡ್ರೈವರ್ ಏನು ಮಾಡ್ತಾನ, ಜರ ಪೆಟ್ರೋಲ್ ಇಲ್ರಿ ಪೆಟ್ರೋಲ್ ಹಾಕ್ತೀನಿ ಅಂತ ಹೇಳ್ತಾನೆ. ಸೈಡ್ ಒಂದು 2 ಪೆಟ್ರೋಲ್ ಬಾಟ್ಲಿ ತುಂಬಿಟ್ಟಿರ್ತಾರ. ಸೊ ಪೆಟ್ರೋಲ್ ಹಾಕ್ಬೇಕಂತ ಹೇಳಿ ಪೆಟ್ರೋಲ್ ಹಾಕಕ್ಕೆ ಹೋಗ್ತಾನೆ ಡ್ರೈವರ. ಸೊ ಪೆಟ್ರೋಲ್ ಹಾಕಿದ ನಂತರ ಏನಾಗ್ತೈತೆ ಅಂತಂದ್ರೆ, ಪೆಟ್ರೋಲ್ ಹಾಕಿದ ನಂತರ ಪೆಟ್ರೋಲ್ ಎಲ್ಲ ಮಾಯ ಆಗ್ತಿರ್ತೈತೆ ಅದು. ಸೊ ಅಜ್ಜಾರಿಗೆ ಹೇಳ್ತಾನ, ಅಜ್ಜಾರ ನಾನು ಪೆಟ್ರೋಲ್ ಹಾಕಕತ್ತೀನಿ ಆದರೆ ಪೆಟ್ರೋಲ್ ಎಲ್ಲ ಮಾಯ ಆಗತೈತಿ, ಇದೆಲ್ಲಿ ಹೊಂಟೈತಿ ಗೊತ್ತಾಗತ್ರಿ ಅಜ್ಜಾರ ಅಂತ ಹೇಳ್ತಾನ. ಪೆಟ್ರೋಲ್ ಎಲ್ಲ ಮಾಯ ಆಗತೈತಿ ಅಂತೇಳಿ ಅಜ್ಜಾರ ಅನ್ಬೇಕ. ಸೈಡ್ ಒಂದು ನೀರಿನ ಬಾಟ್ಲ್ ಇರ್ತೈತಿ. ಆ ನೀರಿನ ಬಾಟ್ಲ್ ತೊಗೊಂಡು ಅದ್ರೊಳಗೆ ಹಾಕ, ನೀರ್ಲೇನೋ ಓಡ್ತೈತಿ ಕಾರ್ ಗಾಡಿ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಡ್ರೈವರ್ ಏನು ಮಾಡ್ತಾನ, ನೀರು ಹಾಕ್ತಾನ. ನೀರು ಹಾಕಿದ ನಂತರ ಕಾರ್ ಗಾಡಿ ಓಡ್ತೈತಿ. ಸೊ ಡ್ರೈವರ್ ಆಶ್ಚರ್ಯ ಆಗ್ತಾನ, ಅಜ್ಜಾರ ಏನ್ರಿ ನಿಮ್ಮ ಪವಾಡ ಅಂತ ಹೇಳ್ತಾನೆ. ಅವಾಗಿನ ಕಾಲದಾಗ ಅಂಬಾಸಿಡರ್ ಕಾರ್ ಗಾಡಿ ನೀರಿಂದ ಓಡ್ತೈತಿ ಅಂತಂದ್ರೆ ಇದನ್ನ ನೋಡ್ರಿ ನಮ್ಮ ಯಲ್ಲಲಿಂಗ ಮಹಾರಾಜರ ಅವರ ಪವಾಡ. ಈ ಮಠದಲ್ಲಿ ನಡೆದಂತ ಇನ್ನೊಂದು ಪವಾಡದ ಬಗ್ಗೆ ಹೇಳ್ಬೇಕಂದ್ರ, ಈ ಮಠದಲ್ಲಿ ಒಂದು ದೀಪವನ್ನ ಹಚ್ಚಿಟ್ಟಿರ್ತಾರಂತ ದೇವ್ರ ಮುಂದ್ಗಡೆ. ಸೊ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಆ ಮಳೆ ಬಂದರೂ ಕೂಡ ಆ ಮಳೆಯಲ್ಲೂ ಕೂಡ ಆ ದೀಪ ಆರದ ಹಂಗ ಉರಿತಂತೆ. ಸೊ ಇವ್ರ ಬಾಲ್ಯದ ಹೆಸರು ಯಲ್ಲಪ್ಪ ಅಂತ. ಸೊ ಇವ್ರು ಚಿಕ್ಕವರಿದ್ದಾಗ ಕುರಿ ಮತ್ತು ಆಡುಗಳನ್ನ ಮೇಯಿಸ್ತಾ ಇದ್ರು. ಸೊ ಇವ್ರು ದೊಡ್ಡವರಾದ್ಮೇಲೆ ಯಲ್ಲಲಿಂಗ ಮಹಾರಾಜರಿಗೆ ಪೋಷಕರು ಮದುವೆ ಮಾಡ್ತಾರ. ಸೊ ಮದುವೆ ಆದ ನಂತರ ಸಂಸಾರದ ಕಷ್ಟಗಳಲ್ಲಿ ಇವ್ರು ತುಂಬಾ ಸಾಲ ಮಾಡ್ಕೊಂಡಿರ್ತಾರ. ಸೊ ಹಾಗಾಗಿ ಅವ್ರು ಸಾಕಿದಂತಹ ಕುರಿ ಆಡುಗಳನ್ನ ಮಾರ್ತಾರ. ಸೊ ಕೆಲವು ವರ್ಷಗಳ ನಂತರ ಇವರ ಧರ್ಮಪತ್ನಿ ಗರ್ಭಿಣಿ ಆಗ್ತಾರ. ಸೊ ಹೆರಿಗೆ ಸಮಯದಲ್ಲಿ ಇವ್ರಿಗೆ ಯಾರು ನೆರವಿಗೆ ಬರಂಗಿಲ್ಲ. ಸೊ ಹಾಗಾಗಿ ಇವ್ರು ಖುದ್ದು ತಮ್ಮ ಧರ್ಮಪತ್ನಿಯನ್ನ ಹೆರಿಗೆ ಮಾಡ್ತಾರ. ಹೆರಿಗೆ ಸಮಯದಲ್ಲಿ ತಾಯಿ ಮಗು ಇಬ್ರು ತೀರ್ಕೊಂಡ್ ಬಿಡ್ತಾರ. ಅಜ್ಜ ಆರಾಮ್ರಿ ಅಂತ್ರಿ ಬಾ ಕೂತ್ಕೋ ಬರೋ. ಆ ಕಾರ್ ಗಾಡಿ ಹೆಂಗೆ ಹೊಡೆದೈತಿ ಸ್ವಲ್ಪ ನಮ್ಗೆ ಹೇಳ್ಬೇಕಾಗಿದ್ರಿ. ಕಾರ್ ಐತಿರ್ಲಿ ಒಂದು ಕಾರ್ ಇಟ್ಟಾರಲ್ಲ, ಅದು ಹೆಂಗೆ ಹೊಡೆದೈತಿ ಒಂದು ಸ್ವಲ್ಪ ಹೇಳ್ಬೇಕಾಗಿದ್ರಿ. ಕಾರ್ ರೀ ಕಾರ್ ಗಾಡಿ ಐತಿರ್ಲಿ ಅಲ್ಲಿ ಕಾರ್ ಇಟ್ಟಾರಲ್ಲ, ಅದು ಹೆಂಗೆ ಹೊಡೆದೈತಿ ಒಂದು ಸ್ವಲ್ಪ ಹೇಳ್ಬೇಕಾಗಿದ್ರಿ. ಗೊತ್ತೈತಿ ಅಂದ್ರಲ್ಲ. ಸೊ ಇವೆಲ್ಲ ಕಷ್ಟಗಳನ್ನು ಅನುಭವಿಸಿ ಸಾಂಸಾರಿಕ ಜೀವನದ ಮೇಲೆ ವೈರಾಗ್ಯ ಉಂಟಾಗಿ ಸಾಂಸಾರಿಕ ಜೀವನವನ್ನು ತ್ಯಜಿಸಿ ಲೋಕ ಕಲ್ಯಾಣಕ್ಕಾಗಿ ಇವರು ದೀಕ್ಷೆನ ಪಡ್ಕೋತಾರೆ. ಸೊ ಮಿರ್ಗಿ ಗ್ರಾಮದಿಂದ ಮುಗುಳ್ಕೋಡ್ ಗ್ರಾಮಕ್ಕೆ ಬಂದು ಯಲ್ಲಪ್ಪ ಅಂತಿದ್ದವರು ಸೊ ಯಲ್ಲಲಿಂಗ ಮಹಾರಾಜರಾಗಿ ಪರಿವರ್ತನೆಯನ್ನು ಹೊಂದ್ತಾರ.